ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಇದು. ಸಂಡೇ ನಾವೆಲ್ಲರೂ ಪಿಕ್ನಿಕ್ ಥರ ಒನ್ ಡೇ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಮನೇಲಿ ಎಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟಿದ್ದೀವಿ. ಹಾಗೆ ಅಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಒಂದು ಕಡೆ ನೀರು ಹರಿಯುತ್ತೆ. ಆ ಜಾಗ ನನಗೆ ಅಷ್ಟೊಂದು ಅದು ಹೆಸರು ಗೊತ್ತಿಲ್ಲ. ಆದರೆ ನಮ್ಮ ಅಣ್ಣನ ಮಗಳು ನೋಡಿದ್ಲು ಒಂದು ಸರಿ. ನಾನು ರೂಟ್ ಹೇಳ್ತೀನಿ ಅಂತ ಕರ್ಕೊಂಡು ಹೋದ್ಲು. ಹೋಗ್ತಾ ದಾರೀಲಿ ನಾವೇನು ಅಂದ್ಕೊಂಡು ಹಾಗೆ ಅಲ್ಲೇ ಹೋಗಿ ನೀರಲ್ಲೆಲ್ಲ ಆಟ ಆಡಿಕೊಂಡು ಚಿಕನ್ ತೊಗೊಂಡಿದ್ದೀವಿ. ಬಿರಿಯಾನಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಎಲ್ಲ ಸಾಮಾನು ತೊಗೊಂಡು ಹೋದೋ. ಆದರೆ ನಾವು ಸ್ಟೌವೇ ಮರ್ತುಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಅಲ್ಲಿ ಹೋದ್ಮೇಲೆ ನಾವು ನೋಡ್ಕೋತಾ ಇದ್ದೀವಿ, ಸ್ಟೌವೇ ತಂದಿಲ್ಲ. ಏನು ಮಾಡೋದು ಇವಾಗ? ಆಯಿತು ಸರಿ ಅಂದ್ಬಿಟ್ಟು ಅಲ್ಲಿರೋದೇ ಒಂದು 3 ಕಲ್ಲು ಎತ್ತಿಟ್ಕೊಂಡು ಅಲ್ಲಿ ಸ್ವಲ್ಪ ಸೌದೆಗಳು ಹಾಕ್ಕೊಂಡು ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ಅಲ್ಲಿರೋ 3 ಕಲ್ಲು ಇಟ್ಕೊಂಡು ಸೌದೆಗಳೇ ಅಲ್ಲೇ ಸುತ್ತಮುತ್ತ ಇರೋ ಸೌದೆಗಳನ್ನೆಲ್ಲ ಹಾಯ್ಕೊಂಡು ಬಂದು ಅಣ್ಸಕ್ಕೆ ಶುರು ಮಾಡಿದ್ವಿ. ಆದರೆ ನೆಲನೂ ತ್ಯಾವ ಇದೆ, ಸೌದೆನೂ ತ್ಯಾವ ಇದೆ. ಸ್ವಲ್ಪ ನಿಧಾನ ಆಯಿತು ಅಂಟೋದಕ್ಕೆ. ಅದು ಸ್ವಲ್ಪ ಉರಿಯುತ್ತೆ, ಸ್ವಲ್ಪ ಹಾರೋಗುತ್ತೆ. ಆದರೂ ನಮ್ಮ ಮಕ್ಕಳು ಬಿಡ್ತಾಯಿಲ್ಲ. ಅವ್ರಿಗೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಮಕ್ಕಳು. ಒಲೆ ಅಂಟಿಸೋದ್ರನ್ನ ಹಾಗೂ ಈಗ ಒಲೆ ಅಂಟಿಸಿ ಕುಕ್ಕರ್ ಇಟ್ಬಿಟ್ಟು ನಾವು ಸ್ಟವ್ ತರ್ತೀವಂತ ಕುಕ್ಕರ್ ಎತ್ಕೊಂಡು ಬಂದಿದ್ದೋ. ಆದರೆ ಇಲ್ಲಿ ಸ್ಟವ್ ತಂದಿಲ್ವಲ್ಲ, ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಬೇಕಾಗಿರೋ ಎಣ್ಣೆ ಮಸಾಲೆ ಎಲ್ಲ ಹಾಕ್ತಾಯಿದ್ದೀವಿ. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಒಲೆ ಅಂಟಿಸೋದು, ಒಲೆ ಉರಿಸೋದು ಖುಷಿಯಾಗಿದೆ ಅವ್ರಿಗೆ. ಒಲೆ ಸ್ವಲ್ಪ ಉರಿತಾ ಇದ್ದರೆ ಸುಮ್ಮನೆ ಇರ್ತಾರೆ. ಆರೋಗಿದ ತಕ್ಷಣ ಎಲ್ಲ ಜೋರಾಗಿ ನಗ್ತಾರೆ, ಮತ್ತು ಎಲ್ಲ ಅವರೇ ಉರಿಸ್ತಾರೆ. ಆ ಥರ ಎಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ ಮಕ್ಕಳೆಲ್ಲ ಸುತ್ತು ನಿಂತ್ಕೊಂಡು. ಆದರೂ ಬಿರಿಯಾನಿ ಶುರು ಆಗಿದೆ ಮಾಡೋದು. ಚೆನ್ನಾಗಿತ್ತು. ಇವತ್ತು ಭಾನುವಾರ ಎಲ್ಲೋ ಹೋಗಿ ಒಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇವತ್ತಿನ ದಿನ ನಮಗೆ. ಒಲೆ ಅಂತೂ ಉರಿತಾನೇ ಇಲ್ಲ, ತುಂಬ ಹೊಗೆ ಬರ್ತಾಯಿದೆ ತ್ಯಾವ ಇರೋದಕ್ಕೆ, ಮಳೆ ಬಂದು ತ್ಯಾವ ಇರೋದಕ್ಕೆ. ಆದರೂ ಶುರು ಮಾಡಿದ್ದೀವಿ. ಚೆನ್ನಾಗಿತ್ತು. ಹೇಗೋ ಸ್ವಲ್ಪ ಹೊತ್ತು ಉರಿಸ್ಕೊಂಡು ಹಾಗೇ ನಾವು ಮಸಾಲೆ ಎಲ್ಲ ಹಾಕ್ಕೊಂಡು ಬಿರಿಯಾನಿನ ಮಾಡ್ತಾಯಿದ್ದೀವಿ. ಮಕ್ಕಳ ಜೊತೆ ಈಗ ಈ ಥರ ಆಗಾಗ ಎಲ್ಲಾದರೂ ಹೋಗ್ತಾಯಿದ್ರೆ ಮಕ್ಕಳನ್ನ ಕರ್ಕೊಂಡು ಅವ್ರಿಗೊಂಥರ ಮೈಂಡ್ ಫ್ರೆಶ್ ಆಗಿ ಇರುತ್ತೆ, ಉಲ್ಲಾಸವಾಗಿರ್ತಾರೆ. ತಿಂಗಳಿಗೊಂದ್ಸರಿ ಆದರೂ ಈ ಥರ ಹೊರಗಡೆ ಹೋದರೆ ನಮಗೆ ಮಕ್ಕಳಿಗೆಲ್ಲ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಆ ಮೆಮೊರಿ ಯಾವಾಗೂ ನಮಗೆ ಇರುತ್ತೆ. ಮನೆಯಲ್ಲೆಲ್ಲ ಬಂದು ಅದನ್ನು ಎಂಜಾಯ್ ಮಾಡ್ತಾ ಇರ್ತೀವಿ ನಾವು. ಒಂದು ತಿಂಗಳ ಮತ್ತೆ ಒಂದ್ಸರಿ ಹೋಗ್ಬೋದು. ನೋಡಿರಿ, ಇವಾಗ ಎಲ್ಲ ಸ್ವಲ್ಪ ಉರಿಯಿತು ಅಂದ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಚಿಕನ್ ಹಾಕ್ತಾಯಿದ್ದೀನಿ. ನಾವು ಚಿಕನ್ಗೆ ಬಿರಿಯಾನಿಗೆ ಹಾಕೋಷ್ಟು ಮಸಾಲೆ ಏನು ತೊಗೊಂಡೋಗಿರಲಿಲ್ಲ. ಏನೋ ಸುಮ್ಮನೆ ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಈ ಥರ ಸ್ವಲ್ಪ ತೊಗೊಂಡೋಗಿದ್ವಿ. ಆದ್ರೂ ಚಿಕನ್ ಬಿರಿಯಾನಿ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬಂದುಬಿಡ್ತು. ಫುಟ್ಪಾತ್ ಮೇಲೆ ನಾವು ಒಲೆಯಲ್ಲಿ ಮಾಡಿರೋದು ಅಷ್ಟೇ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು. ಮಕ್ಕಳಿಗೂ ಖುಷಿ, ಹೊಸ ಎಕ್ಸ್ಪೀರಿಯೆನ್ಸು. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕಿ ಮುಚ್ಚಿಟ್ಬಿಟ್ವಿ ಒಂದು 10 ನಿಮಿಷಕ್ಕೆ. ಮತ್ತು ಬಿರಿಯಾನಿ ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಜೋರಾಗಿ ಉರಿಯಿತು ಒಲೆ. ಸೌದೆ ಎಲ್ಲ ಖಾಲಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಜೋರಾಗಿ ಉರಿಯಿತು. ಆದರೂ ನಮ್ಗೆ ಕಷ್ಟ ಅನಿಸಿಲ್ಲ. ಯಾಕಂದರೆ ಅಲ್ಲಿ ಸ್ವಲ್ಪ ಸೌದೆ ಸಿಕ್ಕಿದ್ದಕ್ಕೆ ನಮಗೆ ಕಷ್ಟ ಅನಿಸ್ಲಿಲ್ಲ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗೋದು. ನೋಡಿರಿ, ಬಿರಿಯಾನಿ
ರೆಡಿ ಆಯಿತು ನಮ್ಮ ಬಿರಿಯಾನಿ. ತುಂಬ ಟೇಸ್ಟಾಗಿ ಇತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ರು. ಸಂಡೇ ಇವತ್ತು ಸಂತೋಷವಾಗಿ ಎಲ್ಲರೂ ಮಕ್ಕಳ ಜೊತೆ ಕಾಲ ಕಳೆದ್ವಿ.